ಹೆಚ್ಚೇ ಇಲ್ಲ, ಯಾವ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ. ಮೊದಲಿಂದಲೂ ಕೂಡ ನಮ್ಮಲ್ಲಿರುವಂತ ಟೆಕ್ನಿಕಲ್ ನಮ್ಮ ಯುವಕರು ಅವತ್ತಿನಲ್ಲೂ ಕೂಡ ಬಹಳ ಶಕ್ತಿಶಾಲಿಯಾಗಿದ್ದಾರೆ, ವಿಜ್ಞಾನಿಗಳಿದ್ದಾರೆ ಅಂಥೇಳಿ ನೆಹರೂರವ್ರ ಕಾಲದಿಂದ ಇದನ್ನ ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ ಏರ್ ಬೇಸು, ಏರ್ ಶೋ ಇವೆಲ್ಲ ಕೂಡ ನಮ್ಮ ಏನು ಈ ಹಾಲಿ ಏರ್ಪೋರ್ಟ್, ಬೆಂಗಳೂರು ನಗರದಲ್ಲೇ 2 ಏರ್ಪೋರ್ಟ್ ಇದೆ, ಯಲಹಂಕ ತಗೊಂಡು ಇಲ್ಲಿ. ಇವೆಲ್ಲ ಕೂಡ ಮೊದಲಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿದ್ದಾರೆ. ಬೀದರಲ್ಲಿದೆ, ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಏರ್ ಬೇಸು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಅವರು ಚಂದ್ರಬಾಬು ನಾಯ್ಡು ಅವರು ಪೊಲಿಟಿಕಲಿ ಅವ್ರು ಏನ್ ಕೇಳ್ಕೊಳ್ತಾರೋ ಅದಕ್ಕೆ ನಾನು ಅದಕ್ಕೆ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ಅವ್ರು ಹೊಸದಾಗಿ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ವಿ ಡೋಂಟ್ ವಾಂಟ್ ಟು ಇನ್ವಾಲ್ವ್ ವಿತ್ ದೇರ್. ಬೇರೆ ಪಕ್ಕದ ರಾಜ್ಯಕ್ಕೆ ಏನೋ ಆಗಬಾರ್ದು ಅಂತ ಹೇಳಿ ನಮ್ಗೇನು ಆಸೆ ಏನಿಲ್ಲ, ನಮ್ಗೇನು ಅದಕ್ಕೆ ಅಡಚಣೆ ಮಾಡಕ್ಕಿಲ್ಲ. ನಮ್ಮ ರಾಜ್ಯದ ಆಸ್ತಿ ಏನಿದೆ, ನಮ್ಮ ರಾಜ್ಯದಲ್ಲಿ ಮೊದಲಿಂದಲೂ ಕೂಡ ಏನಿದೆ ಅದನ್ನ ನಮ್ಮ ಸರ್ಕಾರ ಅಟ್ ಎನಿ ಕಾಸ್ಟ್ ಆಫ್ ಟೈಮ್, ಇದು ನಮ್ಮ ಸ್ವಾಭಿಮಾನ, ನಮ್ಮ ಆಸ್ತಿ, ನಮ್ಮ ನವರತ್ನಗಳು, ನಮ್ಮ ಹಕ್ಕು, ನಾವು ಅದನ್ನ ಉಳಿಸ್ಕೊಳ್ತೇವೆ. ನಮ್ಮ MP ಗಳು ಸುಮ್ಮನೆ ಕೂತಿದಾರ, ಇನ್ನ ಯಾರು ಏನು ಮಾತಾಡ್ತಾ ಇಲ್ಲ. ಸೆಂಟ್ರಲ್ ಮಿನಿಸ್ಟರ್ ಯಾರು ಮಾತಾಡ್ತಾ ಇಲ್ಲ. ಇವತ್ತು ಸಾಯಂಕಾಲದೊಳಗಡೆ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಇದ್ರ ಬಗ್ಗೆ MP ಗಳ ಬಗ್ಗೆ ಎಲ್ಲ ಮಾತಾಡಬೇಕು. ಬಟ್ ಕರ್ನಾಟಕ, ನಾವು ನಮ್ಮ ರಾಜ್ಯದ ಪ್ರತಿಯೊಂದು ಯಾವುದೇ ನವರತ್ನ ಕಂಪ್ನಿ ಇರ್ಬೋದು, ಬಟ್ ಯಾವುದೇ ಕಂಪ್ನಿ ಅದನ್ನು ಯಾವ ಕಾರಣಕ್ಕೂ ನಾವು ಬಿಟ್ಕೊಡುವಂಥ ಪ್ರಶ್ನೆ ಇಲ್ಲ. ನಾವು ಉಳಿಸ್ಕೊಳ್ತೀವಿ, ರಕ್ಷಣೆ ಮಾಡ್ತೀವಿ. ನಾನು ಆಮೇಲೆ ಮುಂದಕ್ಕೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಎಷ್ಟೇ ಸೋಮಶೇಖರ್ ಆಗಲಿ, ಹೆಬ್ಬಾರ್ ಆಗಲಿ, ಅವ್ರ ಪಾರ್ಟಿ ತೆಗೆದುಕೊಂಡಿದ್ದಾರೆ. ಅವರಿಬ್ರು ಏನು ವಿಧಾನಸೌಧದಲ್ಲಿ ಯಾರನ್ನ ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದವರು ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರಿಗೂ ಏಡ್ಸ್ನ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ರ? ಮುತ್ತು ರಕ್ತಗಳೆಲ್ಲ ಮಡಿಕೊಳ್ಳಿ ನಡೀಲಿ.